ಹಲೋ ಎಲ್ರಿಗೂ ನಮಸ್ಕಾರ. ಅರಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ದಿನಾಂಕ 27/11/2025ರಂದು RRB ಲೆವೆಲ್ 1 ಪರೀಕ್ಷೆ ನಡೀತು. ಅದರ ಶಿಫ್ಟ್ 3ನ ಸೈನ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. 25 ಕ್ವಶನ್ಸ್ಗಳಿರ್ತವೆ. ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಮತ್ತು ವೆಬ್ಸೈಟಲ್ಲಿ ಲಿಂಕ್ ಇದೆ. ಹೋಗಿ ನೀವು ಈ PDF ನೋಟ್ಸ್ಗಳನ್ನು ಕೂಡ ಪಡ್ಕೋಬೋದಾಗಿರುತ್ತೆ. ಎಕ್ಸಾಮಿನೇಷನ್ ಹೋಗ್ತಾ ಇರೋದ್ರಿಂದ ಕ್ವಶನ್ ಆನ್ಸರ್ಸ್ನ ಡೈರೆಕ್ಟ್ ನೋಡ್ತಾ ಹೋಗೋಣ. ಎರಡು ಭಾಷೆಗಳಲ್ಲೂ ಕೂಡ ಪ್ರಶ್ನೆ ಮತ್ತು ಉತ್ತರಗಳು ಅವೈಲೇಬಲ್ ಇರುತ್ತೆ. ಸೊ ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ ಹೇಳಿ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಸ್ಗಳನ್ನ ಕೀನೋಟ್ಸ್ ಮೂಲಕ ಕೆಳಗಡೆ ಕೊಟ್ಟಿರ್ತೀನಿ. ಅದನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 1. ವಿಚ್ ಆಫ್ ದಿ ಫಾಲೋಯಿಂಗ್ ಸೆಲ್ ಆರ್ಗನಲ್ ಹ್ಯಾವ್ ಎನಫ್ ಸರ್ಫೇಸ್ ಏರಿಯಾ ಫಾರ್ ATP ಜನರೇಟಿಂಗ್ ಕೆಮಿಕಲ್ ರಿಯಾಕ್ಷನ್ಸ್? ATP ಉತ್ಪಾದಿಸುವ ರಾಸಾಯನಿಕ ಕ್ರಿಯೆಗಳು ನಡೆಸಲು ಸಾಕಷ್ಟು ಮೇಲ್ಮೈ ವಿಸ್ತೀರ್ಣ ಅಂದರೆ ಸರ್ಫೇಸ್ ಏರಿಯಾ ಹೊಂದಿರುವ ಜೀವಕೋಶದ ಅಂಗಕ ಯಾವುದಾಗಿರುತ್ತದೆ? ಆಯ್ಕೆ 1 ಮೈಟೊಕಾಂಡ್ರಿಯಾ, ಆಯ್ಕೆ 2 ಲೈಸೋಸೋಮ್ಗಳು, ಆಯ್ಕೆ 3 ರಸಕೋಶಗಳು, ಆಯ್ಕೆ 4 ಜೀವಕೋಶ ಭಿತ್ತಿ. ಇಲ್ಲಿ ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಇರುತ್ತೆ. ATPಯನ್ನು ಉತ್ಪಾದನೆ ಮಾಡಬೇಕಾದ್ರೆ ರಾಸಾಯನಿಕ ಕ್ರಿಯೆಗಳು ನಡೆಯೋದಕ್ಕೆ ಸಾಕಷ್ಟು ಸರ್ಫೇಸ್ ಏರಿಯಾ ಬೇಕಾಗುತ್ತೆ. ಸೊ ಈ ಸರ್ಫೇಸ್ ಏರಿಯಾವನ್ನು ಹೊಂದಿರುವಂಥ ಜೀವಕೋಶದ ಅಂಗಕ ಯಾವುದು ಅಂತ ಪ್ರಶ್ನೆ ಇದೆ. ಪ್ರಶ್ನೆಗೆ ಸರಿಯಾದ ಉತ್ತರ ಮೈಟೊಕಾಂಡ್ರಿಯಾ, ಆಯ್ಕೆ 1. ಮೈಟೊಕಾಂಡ್ರಿಯಾವನ್ನು ಜೀವಕೋಶದ ಶಕ್ತಿ ಕೇಂದ್ರ, ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರೆಯಲಾಗುತ್ತೆ. ಇದರ ಒಳಪದರ ಕ್ರಿಸ್ಟೆ ಏನೋ ವಸ್ತುವಿನಿಂದ ಮಾಡಲ್ಪಟ್ಟಿದ್ದು, ಇದರ ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣವನ್ನು ಮೈಟೊಕಾಂಡ್ರಿಯಾ ಹೊಂದಿರುತ್ತೆ. ಇದರಿಂದಾಗಿ ATPಯನ್ನು ಉತ್ಪಾದಿಸುವಂತಹ ಕ್ರಿಯೆಗಳು ಪರಿಣಾಮಕಾರಿಯಾಗಿ ನಡೀತವೆ. ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ತುಂಬ ಸಲ ಎಕ್ಸಾಮಿನೇಷನ್ಸಲ್ಲಿ ಕೇಳ್ತಾರೆ. ಅದು ಮೈಟೊಕಾಂಡ್ರಿಯಾ ಆಗಿರುತ್ತೆ. ಮೈಟೊಕಾಂಡ್ರಿಯಾದಲ್ಲಿ ATPಯ ಉತ್ಪಾದನೆ ಕೂಡ ಆಗುತ್ತೆ. ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಜನರಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಟ್ರಾಪಿಕ್ ಲೆವೆಲ್ಸ್ ಹ್ಯಾವ್ ಲೀಸ್ಟ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್? ಸಾಮಾನ್ಯವಾಗಿ ಕೆಳಗಿನ ಯಾವ ಆಹಾರ ಹಂತದಲ್ಲಿ ಜೀವಿಗಳ ಸಂಖ್ಯೆ ಅತ್ಯಂತ ಕಡಿಮೆ ಇರುತ್ತದೆ? ದ್ವಿತೀಯ ಗ್ರಾಹಕರು, ತೃತೀಯ ಗ್ರಾಹಕರು, ಉತ್ಪಾದಕರು, ಪ್ರಾಥಮಿಕ ಗ್ರಾಹಕರು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ತೃತೀಯ ಗ್ರಾಹಕರು, ಟರ್ಷರಿ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ಆಹಾರ ಸರಪಳಿಯಲ್ಲಿ ಅಂದರೆ ಫುಡ್ ಚೈನಲ್ಲಿ ಮೇಲಿನ ಹಂತಕ್ಕೆ ಹೋಗುವಂತೆ ಶಕ್ತಿಯ ಪ್ರಮಾಣ ಕಡಿಮೆ ಆಗುತ್ತೆ. ಪ್ರತಿ ಹಂತದಲ್ಲೂ ಸುಮಾರು 90% ಶಕ್ತಿ ನಷ್ಟವಾಗುತ್ತೆ ಮತ್ತು ಕೇವಲ 10% ಶಕ್ತಿ ಮಾತ್ರ ಮುಂದಿನ ಹಂತಕ್ಕೆ ವರ್ಗಾವಣೆಯಾಗುತ್ತೆ. ಇದನ್ನು 10% ಲಾ ಅಂತ ಕೂಡ ಕರೀತಾರೆ. ತೃತೀಯ ಗ್ರಾಹಕರು ಟರ್ಷರಿ ಕನ್ಸ್ಯೂಮರ್ಸಲ್ಲಿ ಆಹಾರ ಸರಪಳಿಯಲ್ಲೇ ಅತಿ ಕಡಿಮೆ ಸಂಖ್ಯೆ ಕಂಡುಬರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸಣ್ಣ ಉದಾಹರಣೆಯನ್ನು ಕೊಡೋದಾದರೆ ಇಲ್ಲಿ ಪ್ರೊಡ್ಯೂಸರ್ಸ್ ಅಂದರೆ ಹುಲ್ಲು, ಪ್ರೈಮರಿ ಕನ್ಸ್ಯೂಮರ್ಸ್ ಅಂದರೆ ಜಿಂಕೆ, ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂದರೆ ನರಿ, ಟರ್ಷರಿ ಕನ್ಸ್ಯೂಮರ್ಸ್ ಅಂದರೆ ಹುಲಿ ಅಥವಾ ಸಿಂಹ ಆಗಿರುತ್ತೆ. ಎಕ್ಸಾಮ್ ಟ್ರಿಕ್ ಯಾವ ಥರ ನೆನ್ಪಿಟ್ಕೊಳ್ಳೋದು ಅಂದರೆ ಮೇಲಿನ ಆಹಾರ ಹಂತಗಳು ಅತಿ ಹೆಚ್ಚಿನ ಆಹಾರ ಹಂತ ಯಾವಾಗಿರುತ್ತೋ ಆವಾಗ ಕಡಿಮೆ ಪ್ರಾಣಿಗಳಿರ್ತವೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಮುಂದಿನ ಪ್ರಶ್ನೆ. ವಿಚ್ ಆಫ್ ದಿ ಫಾಲೋಯಿಂಗ್ ಹ್ಯಾಸ್ ಅ ಸ್ಟ್ರೈಟ್ ಚೈನ್ ಹೈಡ್ರೋಕಾರ್ಬನ್ಸ್? ಬ್ಯೂಟೇನ್, 3-ಮಿಥೈಲ್ ಪೆಂಟೇನ್, ಐಸೋಬ್ಯೂಟೇನ್, 2-ಮಿಥೈಲ್ ಪ್ರೊಪೇನ್. ಕೆಳಗಿನವುಗಳಲ್ಲಿ ನೇರ ಸರಪಳಿ ಹೈಡ್ರೋಕಾರ್ಬನ್ ಯಾವುದಾಗಿದೆ? ಆಪ್ಷನ್ಗಳನ್ನು ನೋಡ್ಕೊಳ್ಳಿ. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ಯೂಟೇನ್. ಬ್ಯೂಟೇನ್ನ ಫಾರ್ಮುಲಾ C4H10 ಆಗಿರುತ್ತೆ. ಇಲ್ಲಿ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಸ್ಟ್ರೈಟ್ ಚೈನನ್ನು ಹೊಂದಿರುವಂಥ ಹೈಡ್ರೋಕಾರ್ಬನ್ ಇದಾಗಿರುತ್ತೆ. ಹೈಡ್ರೋಕಾರ್ಬನ್ ಅಂದರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಬಂಧವನ್ನು ಹೊಂದಿರುವಂತಹ ಒಂದು ಸರಪಳಿಯಾಗಿರುತ್ತೆ. ಸ್ಟ್ರೈಟ್ ಚೈನ್ ಹೈಡ್ರೋಕಾರ್ಬನ್ನ ಹೊಂದಿರುವಂಥ ಗುಂಪು ಬ್ಯೂಟೇನ್ ಮಾತ್ರ ಇದೆ. ಉಳಿದಂಥ 3 ಗುಂಪುಗಳನ್ನು ನೀವು ಗಮನಿಸ್ಬೋದು. 3-ಮಿಥೈಲ್ ಪೆಂಟೇನ್, 2-ಮಿಥೈಲ್ ಪೆಂಟೇನ್, ಐಸೋಬ್ಯೂಟೇನ್ ಇವೆಲ್ಲ ಕೂಡ ಬ್ರಾಂಚ್ಡ್ ಚೈನ್ ಹೈಡ್ರೋಕಾರ್ಬನ್ಸ್ ಆಗಿರ್ತವೆ. ನೆಕ್ಸ್ಟ್ ಕ್ವೆಶ್ಚನ್ ಈ ಥರ ಇದೆ. ಎ ಬಾಡಿ ಆಫ್ ಮಾಸ್ m kg is kept at a height of h m from the surface of the earth. What will be the potential energy possessed by this body? kg ದ್ರವ್ಯರಾಶಿಯ ವಸ್ತುವನ್ನು ಭೂಮಿಯ ಮೇಲ್ಮೈಯಿಂದ ಮೀಟರ್ ಎತ್ತರದಲ್ಲಿ ಇರಿಸಿದರೆ ಅದರ ಸ್ಥಿತಿಜ ಶಕ್ತಿ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಈ ಥರ ಇವೆ. ನೀವು ಇದನ್ನ ಆಯ್ಕೆಗಳನ್ನ ನೋಡಿಕೊಂಡು ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಉತ್ತರ ಕೊಡೋ ಸನ್ನಿವೇಶದ ಸಂದರ್ಭಗಳಲ್ಲಿ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ನೀವು ಯೋಚನೆ ಮಾಡಿ ಉತ್ತರವನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಕೂಡ ಮಾಡ್ಬೋದಾಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 mgh. ಪೊಟೆನ್ಷಿಯಲ್ ಎನರ್ಜಿ ಎಂದರೆ ವಸ್ತುವಿನ ಸ್ಥಾನ ಅಥವಾ ಎತ್ತರದಿಂದ ಉಂಟಾಗುವಂಥ ಶಕ್ತಿಯಾಗಿರುತ್ತದೆ. ಪೊಟೆನ್ಷಿಯಲ್ ಎನರ್ಜಿಗೆ ಫಾರ್ಮುಲಾ m × g × h ಆಗಿರುತ್ತದೆ. ಇದರಲ್ಲಿ m ಅಂದರೆ ಮಾಸ್,
ದ್ರವ್ಯರಾಶಿ, ಜಿ ಅಂದರೆ ಗ್ರಾವಿಟಿ ಗುರುತ್ವಾಕರ್ಷಣೆ, ಹೆಚ್ ಅಂದರೆ ಹೈಟ್ ಎತ್ತರ ಆಗಿರುತ್ತದೆ. ಜಿನ ಮೌಲ್ಯ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ MgH. ಪೊಟೆನ್ಷಿಯಲ್ ಎನರ್ಜಿಯ ಫಾರ್ಮುಲಾ ಎಕ್ಸಾಮಿನೇಷನ್ನಲ್ಲಿ ಕೇಳಿದ್ರೆ MgH ಆಗಿರುತ್ತೆ, ಮಾಸ್ ಇಂಟು ಗ್ರಾವಿಟಿ ಇಂಟು ಹೈಟ್. ನೆಕ್ಸ್ಟ್ ಕ್ವೆಶನ್ ಈ ಥರ ಇದೆ. ಹೌ ಮಚ್ ವರ್ಕ್ ಇಸ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಆಫ್ 5 ಕೂಲಮ್ ಅಕ್ರಾಸ್ 2 ಪಾಯಿಂಟ್ಸ್ ದಟ್ ಹ್ಯಾವ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 15 ವೋಲ್ಟ್ಸ್? 1.5 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 5 ಕೂಲಮ್ ವಿದ್ಯುದಾವೇಶವನ್ನು ಸ್ಥಳಾಂತರಿಸಲು ಎಷ್ಟು ಕೆಲಸ ಮಾಡಬೇಕು? 1/3 ಜೌಲ್, 3 ಜೌಲ್, 15 ಜೌಲ್, 75 ಜೌಲ್. ಇಲ್ಲಿ 1.5 ವೋಲ್ಟ್ಸ್ ಅಲ್ಲ, 15 ವೋಲ್ಟ್ಸ್ ಇದು, ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 75 ಜೌಲ್ಗಳು. ಇದಕ್ಕೆ ನೀವು ಎಲೆಕ್ಟ್ರಿಕಲ್ ವರ್ಕ್ನ ಸೂತ್ರವನ್ನು ಬರ್ಕೋಬೇಕಾಗತ್ತೆ. ವರ್ಕ್ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಆಗುತ್ತೆ. ವಿ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್, ವಿಭವಾಂತರ ಅಂತ ಕರಿತೀವಿ, ಹಾಗೂ ಕ್ಯೂ ಅಂದರೆ ಚಾರ್ಜ್ ಅಂತ ಹೇಳ್ತೀವಿ, ವಿದ್ಯುದಾವೇಶ. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ 15 ವೋಲ್ಟ್ಸು ಮತ್ತು ವಿದ್ಯುದಾವೇಶ ಕೊಟ್ಟಿದ್ದಾರೆ 5 ಕೂಲಮ್. ಎರಡನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 15 ಇಂಟು 5 75 ಜೌಲ್ಸ್ ಬರುತ್ತೆ. ನಾವು ವರ್ಕನ್ನು ಜೌಲ್ಸಿಂದ ಅಳತೆ ಮಾಡ್ತೀವಿ, ಹಾಗಾಗಿ ಆಯ್ಕೆ 75 ಜೌಲ್ಸ್ ಆಗಿರುತ್ತೆ. ಸೊ ವರ್ಕ್ ಕ್ವಶನ್ಸನ್ನು ಎಕ್ಸಾಮಲ್ಲಿ ಕೇಳಿದಾಗ ವೋಲ್ಟೇಜು ಚಾರ್ಜ್ ಯಾವುದಾದ್ರು ಕೊಟ್ಟರೆ ವಿ ಇಂಟು ಕ್ಯೂ ಅನ್ನೋ ಫಾರ್ಮುಲಾವನ್ನು ಯೂಸ್ ಮಾಡಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಬೌಟ್ HIV ಟ್ರಾನ್ಸ್ಮಿಷನ್? ಕೆಳಕಂಡವುಗಳಲ್ಲಿ HIV ಹರಡುವಿಕೆಯ ಕುರಿತು ಯಾವ ಹೇಳಿಕೆ ಸರಿಯಾಗಿದೆ? HIV ಅಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ತುಂಬ ಸಲ ಎಕ್ಸಾಮ್ಸಲ್ಲಿ ಈ ಕ್ವಶನನ್ನು ಕೇಳಿದ್ದಾರೆ. ಸೊಳ್ಳೆ ಕಚ್ಚುವುದರಿಂದ, ಸಾಮಾನ್ಯ ಸಂಪರ್ಕದಿಂದ, ಗಾಳಿಯ ಮೂಲಕ, ಲೈಂಗಿಕ ಸಂಪರ್ಕದ ಮೂಲಕ. ನೆನಪಿರಲಿ, ಇವೆಲ್ಲ ಕ್ವಶನ್ಸು ಅಫಿಷಿಯಲ್ ಕ್ವಶನ್ಸ್ ಆಗಿರ್ತವೆ. ದಿನಾಂಕ 27/11/2025 ಶಿಫ್ಟ್ 3 ಕ್ವಶನ್ ಪೇಪರ್ನ ತೆಗೆದುಕೊಂಡು ನೀವು ಇದನ್ನು ನೋಡ್ಬೋದಾಗಿರುತ್ತೆ. ಸೈನ್ಸ್ ಸೆಕ್ಷನಲ್ಲಿ ಈ ಕ್ವಶನ್ಸ್ ಎಲ್ಲ ಅಫಿಷಿಯಲ್ ಕ್ವಶನ್ಸ್ ಆಗಿರ್ತವೆ. ಸೊ HIV ಬಗ್ಗೆ ನೀವು ಸ್ಟಡಿ ಮಾಡಿದರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. HIV ಅನ್ನೋದು ಲೈಂಗಿಕ ಸಂಪರ್ಕದ ಮೂಲಕ ಹರಡುತ್ತೆ. ಇಲ್ಲಿ ಕೊಟ್ಟಿರುವಂಥ ಮೇಲಿನ ಯಾವುದೇ ಆಯ್ಕೆಗಳ ಮೂಲಕ ಹರಡೋದಿಲ್ಲ, ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. HIV ಅನ್ನೋದು ಸುರಕ್ಷಿತವಲ್ಲದ ಲೈಂಗಿಕ ಸಂಪರ್ಕ, ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ನಿಂದ, ಇನ್ಫೆಕ್ಟೆಡ್ ಬ್ಲಡ್ಡಿಂದ ಮತ್ತು ಕಂಟಾಮಿನೇಟೆಡ್ ನೀಡಲ್ಸ್ ಅಂದರೆ ಅಸುರಕ್ಷಿತವಾದ ಲೈಂಗಿಕ ಸಂಪರ್ಕ ಮತ್ತು HIV ಸೋಂಕಿತ ರಕ್ತ ಹಾಗೂ HIV ಸೋಂಕಿತ ಸೂಜಿ ಇದರ ಮೂಲಕ ಹಾಗೂ ತಾಯಿಯಿಂದ ಮಗುವಿಗೆ, HIV ಸೋಂಕಿತ ತಾಯಿಯಿಂದ ಮಗುವಿಗೆ ಬರುವಂತಹ 4 ಸಿನಾರಿಯೋಗಳು ಮಾತ್ರ ಪಾಸಿಬಲ್ ಇರ್ತವೆ. ಸೊಳ್ಳೆ ಕಚ್ಚೋದ್ರಿಂದ, ಮೇಲೆ ಆಯ್ಕೆಗಳನ್ನು ಏನೇನು ಕೊಟ್ಟಿದ್ದಾರೆ, ಗಾಳಿಯ ಮೂಲಕ, ಸಾಮಾನ್ಯ ಸಂಪರ್ಕದಿಂದ HIV ಹರಡೋದಿಲ್ಲ. ಸೊಳ್ಳೆ ಕಚ್ಚೋದ್ರಿಂದ, ಕೈ ಕುಲ್ಕೋದ್ರಿಂದ, ಅಪ್ಪಿಕೊಳ್ಳೋದ್ರಿಂದ, ಒಟ್ಟಿಗೆ ಊಟ ಮಾಡೋದ್ರಿಂದ ಗಾಳಿಯ ಮೂಲಕ ಹರಡೋದಿಲ್ಲ. ಇಷ್ಟನ್ನು ನೀವು ನೆನ್ಪಿಟ್ಕೋಬೇಕು. ಈ ಒಂದು ಟ್ರಿಕ್ಕನ್ನು ಫಾಲೋ ಮಾಡ್ಕೊಳ್ಳಿ. ಬ್ಲಡ್, ಸೆಕ್ಷುವಲ್ ಕಾಂಟ್ಯಾಕ್ಟ್, ನೀಡಲ್ ಆ್ಯಂಡ್ ಮದರ್ ಟು ಚೈಲ್ಡ್, ಇವು 4 ಪಾಸಿಬಲ್ ಸಿನಾರಿಯೋಗಳಲ್ಲಿ ಮಾತ್ರ HIV ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ಹರಡುತ್ತೆ. ನೆಕ್ಸ್ಟ್ ಕ್ವಶನ್ ಈ ಥರ ಇದೆ. ಹೌ ಈಸ್ ಇಂಟರ್ಕ್ರಾಪಿಂಗ್ ಬೆನಿಫಿಷಿಯಲ್ ಓವರ್ ಸಿಂಗಲ್ ಕ್ರಾಪ್ ಫಾರ್ಮಿಂಗ್? ಏಕ ಬೆಳೆ ಕೃಷಿಗಿಂತ ಅಂತರ್ಬೆಳೆ ಕೃಷಿ ಪ್ರಯೋಜನಕಾರಿ ಏಕೆ? ಅದಕ್ಕೆ ಒಂದು ಕಾರಣ ಕೊಡಬೇಕು ನೀವಿಲ್ಲಿ. ಪೋಷಕಾಂಶಗಳನ್ನು ಸಮರ್ಥವಾಗಿ ಬಳಸುತ್ತದೆ ಮತ್ತು ರೋಗಗಳ ಹರಡುವಿಕೆಯನ್ನು ತಡೆಯುತ್ತದೆ. ಆಯ್ಕೆ 2 ಕಾರ್ಮಿಕ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಆಯ್ಕೆ 3 ನೀರಾವರಿ ಅಗತ್ಯವನ್ನು ಹೆಚ್ಚಿಸುತ್ತದೆ. ಆಯ್ಕೆ 4 ಕಡಿಮೆ ಭೂಮಿ ಬೇಕಾಗುತ್ತದೆ. ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1. ಯುಟಿಲಿಟಿ ನ್ಯೂಟ್ರಿಯೆಂಟ್ಸ್ ಎಫಿಷಿಯೆಂಟ್ಲಿ ಯುಟಿಲೈಸಸ್ ನ್ಯೂಟ್ರಿಷಿಯಂಟ್ಸ್ ಎಫಿಷಿಯೆಂಟ್ಲಿ ಆ್ಯಂಡ್ ಪ್ರಿವೆಂಟ್ ಸ್ಪ್ರೆಡ್ ಆಫ್ ಡಿಸೀಸಸ್. ಅಂತರ್ಬೆಳೆ ಇಂಟರ್ಕ್ರಾಪಿಂಗ್ ಎಂದರೆ ಒಂದೇ ಹೊಲದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಬೆಳೆಗಳನ್ನು ವೈಜ್ಞಾನಿಕ ಕ್ರಮದಲ್ಲಿ ಬೆಳೆಯುವುದು, ಒಂದೇ ಸಮಯದಲ್ಲಿ ಬೆಳೆಯುವುದು. ಇದರಿಂದ ಏನಾಗುತ್ತೆ, ಮಣ್ಣಿನ ಪೋಷಕಗಳ ಸಮರ್ಪಕವಾದ ಬಳಕೆಯಾಗುತ್ತೆ, ಕೀಟ ಮತ್ತು ರೋಗಗಳ ಹರಡುವಿಕೆ ಕಡಿಮೆ ಆಗುತ್ತೆ, ಉತ್ಪಾದನೆ ಹೆಚ್ಚಾಗುತ್ತೆ, ಬೆಳೆಯ ನಷ್ಟದ ಅಪಾಯ ಕೂಡ ತುಂಬ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ಇದೆ. ಆಮ್ಲಜನಕದಂತಹ ಸಣ್ಣ ಅಣುಗಳು ಜೀವಕೋಶದ ಪೊರೆಯ ಮೂಲಕ ಸುಲಭವಾಗಿ ಹಾದು ಹೋಗುತ್ತವೆ, ಆದರೆ ಪಿಷ್ಟ ಮತ್ತು ಪ್ರೋಟೀನ್ಗಳಂತಹ ದೊಡ್ಡ ಅಣುಗಳು ಹಾದು ಹೋಗಲಾಗುವುದಿಲ್ಲ. ಇದಕ್ಕೆ ಕಾರಣ ಏನು ಅಂತ. ವೈ ಕ್ಯಾನ್ ಟಿನ್ನಿ ಮಾಲಿಕ್ಯೂಲ್ಸ್ ಲೈಕ್ ಆಕ್ಸಿಜನ್ ಈಸಿಲಿ ಪಾಸಸ್ ಥ್ರೂ ದ ಸೆಲ್ ಮೆಂಬ್ರೈನ್ ಬಟ್ ನಾಟ್ ದ ಬಿಗ್ ಒನ್ ಲೈಕ್ ಸ್ಟಾರ್ಚ್ ಆರ್ ಪ್ರೋಟೀನ್ಸ್?
ವಿಡಿಯೋನ ಪಾಸ್ ಮಾಡಿ ಆಪ್ಷನ್ಸ್ಗಳನ್ನು ನೋಡ್ಕೊಳ್ಳಿ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಸೆಲ್ ಮೆಂಬ್ರೈನ್ ಈಸ್ ಪ್ರಿಯಮಬಲ್ ಟು ಸೆಲೆಕ್ಟಿವ್ ಸಬ್ಸ್ಟೆನ್ಸಸ್. ಕೋಶ ಪೊರೆಯು ಆಯ್ದ ವಸ್ತುಗಳಿಗೆ ಮಾತ್ರ ಪ್ರವೇಶವನ್ನು ನೀಡುತ್ತೆ, ಹಾಗಾಗಿ ಅಲ್ಲಿ ಕೋಶ ಪೊರೆಯ ಮೂಲಕ ಹಾದು ಹೋಗೋಕ್ಕಾಗೋದಿಲ್ಲ ಸ್ಟಾರ್ಚ್ ಅಥವಾ ಪ್ರೋಟೀನ್ಸ್. ಜೀವಕೋಶದ ಪೊರೆಯನ್ನು ಆಯ್ದ ಪರಗಮ್ಯ ಅಂತ ಕರೀತಾರೆ, ಸೆಲೆಕ್ಟಿವ್ ಪ್ರಿಯಂಬಲ್ ಮೆಂಬ್ರೈನ್ ಅಂತ ಕರೀತಾರೆ. ಸಣ್ಣ ಅಣುಗಳಾದ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೀರು ಇದರ ಮೂಲಕ ಹಾದು ಹೋಗ್ಬೋದು. ದೊಡ್ಡ ಅಣುಗಳಾದ ಪಿಷ್ಟ ಮತ್ತು ಪ್ರೋಟೀನ್ಗಳು ಇದರ ಮೂಲಕ ಹಾದು ಹೋಗೋದಕ್ಕೆ ಅದು ಅವಕಾಶವನ್ನು ಕೊಡೋದಿಲ್ಲ. ನೆಕ್ಸ್ಟ್, ದ ವೆಯ್ಟ್ ಆಫ್ ದ ಬಾಡಿ ಆನ್ ದ ಮೂನ್ ಇಸ್ ಲೆಸ್ ದ್ಯಾನ್ ಆನ್ ಅರ್ತ್ ಬಿಕಾಸ್. ಚಂದ್ರನ ಮೇಲೆ ವಸ್ತುವಿನ ತೂಕವು ಭೂಮಿಗಿಂತ ಕಡಿಮೆ ಇರುತ್ತದೆ, ಇದಕ್ಕೆ ವೈಜ್ಞಾನಿಕ ಕಾರಣವೇನು ಅಂತ ಮುಂದಿನ ಪ್ರಶ್ನೆ ಇದೆ. ಆಯ್ಕೆಗಳನ್ನು ನೋಡ್ಕೊಳ್ಳಿ. ಆಪ್ಷನ್ 4, ಗ್ರಾವಿಟೇಷನಲ್ ಆಕ್ಸಲರೇಷನ್ ಆನ್ ಮೂನ್ ಇಸ್ ಸ್ಮಾಲರ್. ಚಂದ್ರನ ಗುರುತ್ವ ವೇಗವರ್ಧನೆ ತುಂಬ ಕಡಿಮೆ ಇರ್ತದೆ, ಹಾಗಾಗಿ ಈ ಒಂದು ಸಿನಾರಿಯೋ ಅಲ್ಲಿ ಏರ್ಪಡುತ್ತೆ. ಆಪ್ಷನ್ 4 ಸರಿಯಾದಂಥ ಉತ್ತರ ಆಗುತ್ತೆ. ವೆಯ್ಟ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಗ್ರಾವಿಟಿ ಅಂತ ಹೇಳ್ಬೋದು ನಾವು. ಚಂದ್ರನ ಗುರುತ್ವ ವೇಗವರ್ಧನೆಯು ಭೂಮಿಯ ಸುಮಾರು 1/6 ಭಾಗ ಮಾತ್ರ ಇರುತ್ತದೆ, ಹಾಗಾಗಿ ಚಂದ್ರನ ಮೇಲ್ಮೆ ತೂಕ ಕಡಿಮೆ ಆಗಿರುತ್ತದೆ. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನು ಅಂದರೆ, ಮಾಸ್ ಅಂದರೆ ದ್ರವ್ಯರಾಶಿ ಮತ್ತು ತೂಕ, ಮಾಸ್ ಅನ್ನೋದು ಬದಲಾಗೋದಿಲ್ಲ, ತೂಕ ಮಾತ್ರ ಬದಲಾವಣೆ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಕೆಳಗಿನ ಯಾವ ಮಾನವ ರೋಗವು ಲೈಂಗಿಕ ಸಂಪರ್ಕದ ಮೂಲಕ ಹರಡುತ್ತದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಹ್ಯೂಮನ್ ಡಿಸೀಸಸ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಡ್ಯೂರಿಂಗ್ ಸೆಕ್ಷುವಲ್ ಆಕ್ಟ್? ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್, ಡಯಾಬಿಟೀಸ್, ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್, ಕ್ಯಾನ್ಸರ್. ಸೊ ಇಲ್ಲಿ ಆಪ್ಷನ್ಸ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ. ಆಪ್ಷನ್ 3 ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್, ಏಡ್ಸ್, ಇದಕ್ಕೆ ಲೈಂಗಿಕ ಸಂಪರ್ಕದ ಮೂಲಕ ಹರಡುವಂಥ ಒಂದು ರೋಗವಾಗಿದೆ. ಈಗ ಆಲ್ರೆಡಿ ಮೇಲ್ಗಡೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. HIV ಅನ್ನೋ ವೈರಸ್ನಿಂದ ಏಡ್ಸ್ ರೋಗ ಬರುತ್ತೆ. ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ, HIV ಅಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ. ಸೊ ಯಾವ ಥರ ಹರಡುತ್ತೆ ಅನ್ನೋದ್ರ ಬಗ್ಗೆ ತುಂಬ ಮಾಹಿತಿಗಳನ್ನು ಆಲ್ರೆಡಿ ಮೇಲೆ ಕೊಟ್ಟಿದ್ದೀನಿ. ಇನ್ನು ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್, ಪೌಷ್ಟಿಕಾಂಶದ ಕೊರತೆಯಿಂದ ಉಂಟಾಗುತ್ತೆ. ಡಯಾಬಿಟಿಸ್ ಅನ್ನೋದು ಒಂದು ಸಾಂಕ್ರಾಮಿಕ ರೋಗ ಅಲ್ಲ. ಕ್ಯಾನ್ಸರ್ ಅನ್ನೋದು ಸಾಮಾನ್ಯವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡೋದಿಲ್ಲ. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ವಿಲ್ ಶೋ ಡಿಫ್ಯೂಷನ್ ಫಾಸ್ಟೆಸ್ಟ್? ಕೆಳಗಿನವುಗಳಲ್ಲಿ ಪ್ರಸರಣ ಅತ್ಯಂತ ವೇಗವಾಗಿ ಯಾವ ಸ್ಥಿತಿಯಲ್ಲಿ ನಡೆಯುತ್ತದೆ? ಘನವು ದ್ರವದಲ್ಲಿ, ದ್ರವವು ಅನಿಲದಲ್ಲಿ, ಘನವು ಘನದಲ್ಲಿ, ಅನಿಲವು ಅನಿಲದಲ್ಲಿ. ಸೊ ಈ ಪ್ರಶ್ನೆಗೆ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡಿ. ಸಾಲಿಡ್ ಇನ್ ಲಿಕ್ವಿಡ್, ಲಿಕ್ವಿಡ್ ಇನ್ ಗ್ಯಾಸ್, ಸಾಲಿಡ್ ಇನ್ ಸಾಲಿಡ್, ಗ್ಯಾಸ್ ಇನ್ ಗ್ಯಾಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4, ಅನಿಲವು ಅನಿಲದಲ್ಲಿ, ಗ್ಯಾಸ್ ಇನ್ ಗ್ಯಾಸ್. ಪ್ರಸರಣ ಡಿಫ್ಯೂಷನ್ ಎಂದರೆ ಕಣಗಳು ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಸ್ವಯಂ ಚಾಲನೆ ಮಾಡುವಂತಹ ಒಂದು ಪ್ರಕ್ರಿಯೆಯಾಗಿರುತ್ತದೆ. ಅನಿಲಗಳಲ್ಲಿ ಕಣಗಳ ನಡುವಿನ ಅಂತರ ಹೆಚ್ಚಿರುತ್ತೆ ಮತ್ತು ಕಣಗಳು ಅತ್ಯಂತ ವೇಗವಾಗಿ ಚಲಿಸ್ತವೆ, ಹಾಗಾಗಿ ಇಲ್ಲಿ ಅತ್ಯಂತ ವೇಗವಾಗಿ ಈ ಪ್ರಕ್ರಿಯೆ ನಡೆಯುತ್ತೆ. ಪ್ರಸರಣ ವೇಗ ಯಾವಾಗೋ ಗ್ಯಾಸಲ್ಲಿ ಜಾಸ್ತಿ ಇರುತ್ತೆ, ಅನಿಲದಲ್ಲಿ ಜಾಸ್ತಿ ಇರುತ್ತೆ, ತದನಂತರ ಲಿಕ್ವಿಡಲ್ಲಿರುತ್ತೆ, ಕೊನೆಯದಾಗಿ ಘನ ಸಂಖ್ಯೆಯಲ್ಲಿರುತ್ತದೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಮೆಥಡ್ ಇನ್ವಾಲ್ವ್ಸ್ ಕೋಟಿಂಗ್ ಸ್ಟೀಲ್ ಆ್ಯಂಡ್ ಐರನ್ ವಿತ್ ಎ ಲೇಯರ್ ಜಿಂಕ್ ಟು ಪ್ರಿವೆಂಟ್ ರಸ್ಟಿಂಗ್? ಉಕ್ಕು ಮತ್ತು ಕಬ್ಬಿಣ ತುಕ್ಕು ಹಿಡಿಯದಂತೆ ಅವುಗಳ ಮೇಲೆ ಸತುವಿನ ಪದರವನ್ನು ಲೇಪಿಸುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ? ಕ್ಯಾಥೋಡಿಕ್ ಪ್ರೊಟೆಕ್ಷನ್, ಎಲೆಕ್ಟ್ರೋಪ್ಲಾಂಟಿಂಗ್, ಪ್ಯಾಸಿವೇಷನ್, ಗ್ಲಾವಿನ್ಸೇಷನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4, ಗ್ಲಾವಿನೈಸೇಷನ್ ಅಥವಾ ಗ್ಯಾಲ್ವಾನೀಕರಣ ಅಂತ ಕರಿತೀವಿ ಈ ಮೆಥಡನ್ನು. ಈ ಒಂದು ಪ್ರಕ್ರಿಯೆಯಲ್ಲಿ ಕಬ್ಬಿಣ ಅಥವಾ ಉಕ್ಕಿನ ಮೇಲೆ ಸತುವಿನ ಲೇಪನವನ್ನು ಮಾಡ್ತಾರೆ, ಸೊ ದಟ್ ಅದು ತುಕ್ಕು ಹಿಡಿಬಾರ್ದು ಅಂತ ಹೇಳಿ. ಕಬ್ಬಿಣವನ್ನು ಗಾಳಿ ಮತ್ತು ತೇವಾಂಶದಿಂದ ಇದು ರಕ್ಷಣೆ ಮಾಡುತ್ತೆ. ರಸ್ಟಿಂಗ್, ತುಕ್ಕು ಹಿಡಿಯುವುದನ್ನು ತಡೆ ಹಿಡಿಯುತ್ತದೆ ಮತ್ತು ಕಬ್ಬಿಣದ ಆಯುಷನ್ನು ಹೆಚ್ಚು ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ಈ ಥರ ಇದೆ, ವಿಚ್ ಆಫ್ ದಿ ಫಾಲೋಯಿಂಗ್ ಪ್ಲಾಂಟ್ಸ್ reproduces asexually by bending along the margins of a leaf?
ಕೆಳಗಿನ ಯಾವ ಸಸ್ಯವು ಎಲೆಯ ಅಂಚಿನಲ್ಲಿ ಮೊಗ್ಗುಗಳ ಮೂಲಕ ಅಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುತ್ತವೆ? ಹೈಡ್ರಾ, ಬ್ರಯೋಫಿಲಮ್, ಮಾವು, ಸ್ಪೈರೋಗೈರಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, ಬ್ರಯೋಫಿಲಮ್. ಬ್ರಯೋಫಿಲಮ್ ಸಸ್ಯದ ಎಲೆಗಳ ಅಂಚಿನಲ್ಲಿ ಸಣ್ಣ ಮೊಗ್ಗುಗಳು ಬೆಳೆಯುತ್ತವೆ. ಈ ಮೊಗ್ಗುಗಳು ನೆಲಕ್ಕೆ ಬಿದ್ದ ನಂತರ ಹೊಸ ಸಸ್ಯಗಳಾಗಿ ಬೆಳೆಯುತ್ತವೆ. ಇದನ್ನು ಅಲೈಂಗಿಕ ಸಂತಾನೋತ್ಪತ್ತಿ, ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ಇತರ ಆಯ್ಕೆಗಳನ್ನು ನೋಡೋದಾದರೆ ಹೈಡ್ರಾ ಮೊಳೆಯೊಡೆಯುವ ಮೂಲಕ, ಬಡ್ಡಿಂಗ್ ಮೂಲಕ ಸಂತಾನೋತ್ಪತ್ತಿ ಮಾಡುವ ಪ್ರಾಣಿಯಾಗಿರುತ್ತದೆ. ಇನ್ನು ಸ್ಪೈರೋಗೈರಾ ಖಂಡೀಕರಣ ಅಂತ ಕನ್ನಡದಲ್ಲಿ ಕರಿತೀವಿ, ಅಥವಾ ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದರ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತೆ. ಇನ್ನು ಮ್ಯಾಂಗೋ ಸೀಡ್ಸ್ಗಳ ಮೂಲಕ ಅದನ್ನು ಬೆಳೆಸಲಾಗುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಅಬ್ಸರ್ವೇಷನ್ ಬೆಸ್ಟ್ ಸಪೋರ್ಟ್ ದ ಲಿಕ್ವಿಡ್ ಹ್ಯಾವ್ ಎ ಡೆಫಿನೆಟ್ ವಾಲ್ಯೂಮ್ ಬಟ್ ನಾಟ್ ಫಿಕ್ಸ್ಡ್ ಶೇಪ್? ದ್ರವಗಳಿಗೆ ನಿಶ್ಚಿತ ಪರಿಮಾಣ ಇರುತ್ತದೆ ಆದರೆ ನಿಶ್ಚಿತ ಆಕಾರ ಇರುವುದಿಲ್ಲ ಎಂಬುದನ್ನು ಕೆಳಗಿನ ಯಾವ ಉದಾಹರಣೆಯ ಮೂಲಕ ತೋರಿಸಬಹುದು? ಗಾಳಿಯು ಪಾತ್ರೆಯನ್ನು ಸಂಪೂರ್ಣವಾಗಿ ತುಂಬುತ್ತದೆ. ಘನ ಕಬ್ಬಿಣದ ತುಂಡು ತನ್ನ ಆಕಾರವನ್ನು ಉಳಿಸಿಕೊಳ್ಳುತ್ತದೆ. ನೀರು ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ ಆದರೆ ಪರಿಮಾಣವನ್ನು ಉಳಿಸಿಕೊಳ್ಳುತ್ತದೆ. ಸ್ಪಂಜನ್ನು ಒತ್ತಿದಾಗ ಅದರ ಆಕಾರ ಬದಲಾಗುತ್ತದೆ. ಇವು 4 ಅಬ್ಸರ್ವೇಷನ್ಸನ್ನು ನಾವು ತಿಳಿದುಕೊಂಡು ಮೇಲೆ ಕೊಟ್ಟಿರೋ ಸಿನಾರಿಯೋ, ದ್ರವಗಳಿಗೆ ನಿಶ್ಚಿತ ಪರಿಮಾಣ ಅಂದರೆ ಡೆಫಿನೆಟ್ ವಾಲ್ಯೂಮ್ ಇರುತ್ತೆ ಆದರೆ ಫಿಕ್ಸ್ಡ್ ಶೇಪ್ ಇರೋದಿಲ್ಲ, ಯಾವುದು ಜಸ್ಟಿಫೈ ಮಾಡುತ್ತೆ ಅಂತ ಹೇಳಬೇಕು. ಸೊ ಆಪ್ಷನ್ 3 ಈಸಿಯಾಗಿ ನೀವು ಆನ್ಸರನ್ನು ಮಾಡ್ಬೋದು. ವಾಟರ್ ಟೇಕ್ಸ್ ದ ಶೇಪ್ ಆಫ್ ಇಟ್ಸ್ ಕಂಟೈನರ್ ಬಟ್ ರಿಮೇನ್ಸ್ ಇಟ್ಸ್ ವಾಲ್ಯೂಮ್. ನೀರನ್ನು ನಾವು ಯಾವ ಪಾತ್ರೆಗೆ ಹಾಕಿದ್ರೂ ಆ ಪಾತ್ರೆಯ ಆಕಾರವನ್ನು ಪಡ್ಕೊಳ್ಳುತ್ತೆ ಆದರೆ ಪರಿಮಾಣದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ, ಎಷ್ಟು ಹಾಕಿರ್ತೀವೋ ಅಷ್ಟೇ ಉಳ್ಕೊಳ್ಳುತ್ತೆ. ಉದಾಹರಣೆಗೆ ನೀರನ್ನು ಗ್ಲಾಸು, ಬಾಟಲಿ, ಬಟ್ಟಲು ಎಲ್ಲ ಹಾಕಿದ್ರೂ ಅದರ ಪರಿಮಾಣ ಹಾಗೆ ಇರುತ್ತೆ, ಆದರೆ ಅದಕ್ಕೆ ಬಾಟಲಿ, ಗ್ಲಾಸ್ ಮತ್ತು ಬಟ್ಟಲುಗಳ ಅನುಸಾರವಾಗಿ ಅದರ ಬದಲಾವಣೆ ಆಗುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ಯಾಸಸ್? ಕೆಳಗಿನವುಗಳಲ್ಲಿ ಅನಿಲಗಳ ಪ್ರಮುಖ ಲಕ್ಷಣ ಯಾವುದಾಗಿದೆ? ಆ 4 ಆಪ್ಷನ್ಸ್ಗಳನ್ನು ನೋಡ್ಕೊಳ್ಳಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ನೋ ಫಿಕ್ಸ್ಡ್ ಶೇಪ್ ಆ್ಯಂಡ್ ನೋ ಫಿಕ್ಸ್ಡ್ ವಾಲ್ಯೂಮ್. ಅನಿಲಗಳಿಗೆ ನಿಶ್ಚಿತ ಆಕಾರವೂ ಇಲ್ಲ, ನಿಶ್ಚಿತ ಪರಿಮಾಣವೂ ಇಲ್ಲ. ನೆಕ್ಸ್ಟ್ ಕ್ವಶನ್, ಸುಣ್ಣದ ನೀರಿನ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹಾರಿಸಿದಾಗ ಯಾವ ಅವಕ್ಷೇಪ ಅಂತ ಪ್ರೆಸಿಪಿಟೇಟ್ ಅಂತ ಹೇಳ್ತೀವಿ ಉಂಟಾಗುತ್ತದೆ? ಡ್ಯಾಶ್ ಇಸ್ ಪ್ರೆಸಿಪಿಟೇಟೆಡ್ ವೆನ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಪಾಸಸ್ ಥ್ರೂ ಲೈಮ್ ವಾಟರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಕ್ಯಾಲ್ಸಿಯಂ ಕಾರ್ಬೋನೇಟ್. ಕಾರ್ಬನ್ ಡೈಆಕ್ಸೈಡನ್ನು ಸುಣ್ಣದ ನೀರು ಅಂದರೆ CaOH2 ಅಂತ, ಇದರ ಮೂಲಕ ಹಾಯಿಸಿದಾಗ ಎರಡದ್ದು ಕೆಮಿಕಲ್ ರಿಯಾಕ್ಷನ್ಸ್ ಆದಾಗ ನೋಡಿ, CaOH2 CO2 CaCO3 ಬರುತ್ತೆ ಮತ್ತು ವಾಟರ್ ಬರುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗುತ್ತೆ. ಇದು ವೈಟ್ ಪ್ರೆಸಿಪಿಟೇಟ್ ಅಂತ ಹೇಳ್ತೀವಿ. ಸುಣ್ಣದ ನೀರು ಹಾಲಿನಂತೆ ಮಿಲ್ಕಿಯಲ್ಲಿ ಇದು ಇರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಲೈಮ್ ವಾಟರ್ ಇಸ್ ಮಿಲ್ಕಿ ಆ್ಯಂಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ನೆಕ್ಸ್ಟ್ ಕ್ವಶನ್ ಈ ಥರ ಇದೆ, ಎ ಕಾರ್ ಸ್ಟಾರ್ಟ್ಸ್ ಫ್ರಮ್ ದ ರೆಸ್ಟ್ ಆ್ಯಂಡ್ ಆಕ್ಸಲರೇಟ್ uniformly at 2 meter per second square for 5 seconds. What is the final velocity of the car? ಒಂದು ಕಾರು ಸ್ಥಿರಾವಸ್ಥೆಯಿಂದ ಆರಂಭಿಸಿ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸಮವೇಗ ವರ್ಧನೆಯೊಂದಿಗೆ 5 ಸೆಕೆಂಡ್ಗಳ ಕಾಲ ಚಲಿಸುತ್ತದೆ. ಕಾರಿನ ಅಂತಿಮ ವೇಗ ಏನಾಗಿರುತ್ತದೆ? 10 ಮೀಟರ್ ಪರ್ ಸೆಕೆಂಡು, 15 ಮೀಟರ್ ಪರ್ ಸೆಕೆಂಡ್, 20 ಮೀಟರ್ ಪರ್ ಸೆಕೆಂಡ್, 5 ಮೀಟರ್ ಪರ್ ಸೆಕೆಂಡ್. ಪ್ರಶ್ನೆಗೆ ಸರಿಯಾದ ಉತ್ತರ 10 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಮೊದಲ ಚಲನ ಸಮೀಕರಣ v = u + at ಆಗಿರುತ್ತೆ. ಇದಕ್ಕೆ ಬಳಸುವಂಥ ಫಾರ್ಮುಲಾ u ಅಂದರೆ ಆರಂಭಿಕ ವೇಗ ನಮಗೂ ಇಲ್ಲಿ ಆಲ್ರೆಡಿ ಹೇಳಿದ್ದಾರೆ ರೆಸ್ಟಲ್ಲಿದೆ ಅಂತ. ರೆಸ್ಟಲ್ಲಿದೆ ಅಂದರೆ 0 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಇನ್ನು ಆಕ್ಸಲರೇಷನ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕೊಟ್ಟಿದ್ದಾರೆ, ಟಿ ಕೊಟ್ಟಿದ್ದಾರೆ 5 ಸೆಕೆಂಡ್ಸು. ಕ್ಯಾಲ್ಕುಲೇಟ್ ಮಾಡಿ, v = u + at, u 0 ಇದೆ, ಪ್ಲಸ್ a ಬಂದ್ಬಿಟ್ಟು 2 ಇದೆ ಮತ್ತು ಟಿ ಬಂದ್ಬಿಟ್ಟು 5 ಇದೆ. ಹಾಗಾಗಿ 10 ಮೀಟರ್ ಪರ್ ಸೆಕೆಂಡು ಈಸಿಯಾಗಿ ಉತ್ತರ ಸಿಗುತ್ತೆ.
ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಹ್ಯಾಸ್ ದಿ ಹೈಯೆಸ್ಟ್ ಅಸಿಡಿಟಿ? ಕೆಳಗಿನವುಗಳಲ್ಲಿ ಯಾವುದು ಅತ್ಯಧಿಕ ಆಮ್ಲೀಯತೆಯನ್ನು ಹೊಂದಿದೆ? ನೀರು, ವಿನೆಗಾರ್, ಲೆಮನ್ ಜ್ಯೂಸ್, ಮಿಲ್ಕ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ನಿಂಬೆ ರಸ, ಲೆಮನ್ ಜ್ಯೂಸಲ್ಲಿ ಹೈಯೆಸ್ಟ್ ಆಸಿಡಿಟಿ ಕಂಡುಬರುತ್ತೆ. ಆಸಿಡಿಟಿ ಅಂದರೆ ಪಿ ಹೆಚ್ ಮೌಲ್ಯದಿಂದ ಆಸಿಡಿಟಿನ ಅಳಿತೀವಿ. ಪಿ ಹೆಚ್ ಕಡಿಮೆ ಇದ್ದಷ್ಟು ಆಮ್ಲೀಯತೆ ಹೆಚ್ಚಿರುತ್ತೆ. ಉದಾಹರಣೆಗೆ ಇಲ್ಲಿ ನಿಂಬೆ ರಸದ ಪಿ ಹೆಚ್ಚು 2 ಇರುತ್ತೆ, ವಿನೆಗಾರ್ ಪಿ ಹೆಚ್ಚು 2.5ರಿಂದ 3 ಇರುತ್ತೆ, ಹಾಲಿನ ಪಿ ಹೆಚ್ಚು 6.5 ಇದೆ ಮತ್ತು ನೀರಿನ ಪಿ ಎಚ್ 7 ಇದೆ. ಪಿ ಹೆಚ್ ಅಂದರೆ 0ಇಂದ 14 ತನಕ ಒಂದು ರೀಡಿಂಗ್ ಇರುತ್ತೆ ಮತ್ತು 7 ಮಧ್ಯದಲ್ಲಿರುತ್ತೆ. 0ಇಂದ 7 ತನಕ ಇದ್ದರೆ ಅದನ್ನು ಆಸಿಡಿಕ್ ಅಂತ ಕರಿತೀವಿ. ಆಮ್ಲೀಯ ಗುಣಗಳನ್ನು ಹೊಂದಿರುವಂಥ ವಸ್ತುಗಳ ಪಿ ಹೆಚ್ ಮೌಲ್ಯ ಇದರಲ್ಲಿ ಬರುತ್ತೆ. 7ರಿಂದ 14 ಆದರೆ ಅದನ್ನು ಬೇಸಿಕ್ ಅಂತ ಕರಿತೀವಿ. ಹಾಗೂ ಮಧ್ಯದಲ್ಲಿರುವಂಥದ್ದನ್ನು 7 ಇದ್ದರೆ, ಉದಾಹರಣೆಗೆ ನೀರಿದೆ, ಇದನ್ನು ತಟಸ್ಥ ನ್ಯೂಟ್ರಲ್ ಅಂತ ಕರಿತೀವಿ. ಅಸಿಡಿಕ್, ಬೇಸಿಕ್, ನ್ಯೂಟ್ರಲ್. 0ಇಂದ 14 ತನಕ ಇದರ ಒಂದು ಲೆಕ್ಕಾಚಾರ ಇರುತ್ತೆ. ಅದರಲ್ಲೂ ಕೂಡ ಹೆಚ್ಚು ಆಮ್ಲೀಯತೆ, ಹೈಲಿ ಅಸಿಡಿಕ್ ಅಂತ ಯಾವ್ದು ಕರಿತೀವಿ ಅಂದರೆ ಪಿ ಹೆಚ್ ಮೌಲ್ಯ ಯಾವ್ದು ತುಂಬ ಕಡಿಮೆ ಇರುತ್ತೆ. ಈಗ 0ಇಂದ 7 ತನಕ ಅಸಿಡಿಕ್ ಅಂತೀವಿ. 6 ಯಾವುದಾದ್ರೂ ಒಂದು ವಸ್ತುವಿನ ಆಸಿಡಿಟಿ 6 ಇದ್ದರೆ, ಮತ್ತೊಂದು ವಸ್ತುವಿನ ಆಸಿಡಿಟಿ 2 ಇದ್ದರೆ, 2 ಇರೋದು ಹೈಲಿ ಅಸಿಡಿಕ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್, ಇನ್ನೊಂದು ಲೆಕ್ಕ ಇದೆ ಫಿಸಿಕ್ಸಿಂದ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ದ ಸೆಂಟರ್ ಆಫ್ ದ ಕರ್ವೇಚರ್ ಆಫ್ ಎ ಕಾನ್ವೆಕ್ಸ್ ಮಿರರ್ is 40 centimeters. What will be the distance between pole and the focus of its mirror? ಒಂದು ಉಬ್ಬು ದರ್ಪಣ ಕಾನ್ವೆಕ್ಸ್ ಮಿರರ್ ಧ್ರುವ ಮತ್ತು ವಕ್ರತಾ ಕೇಂದ್ರ ಸೆಂಟರ್ ಆಫ್ ಕರ್ವೇಚರ್ ನಡುವಿನ ಅಂತರ 40 ಸೆಂಟಿಮೀಟರ್ ಇದೆ ಪ್ಲಸ್ಸಲ್ಲಿ. ಅದರ ಧ್ರುವ ಮತ್ತು ನಾಭಿ ನಡುವಿನ ಅಂತರ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, 20 ಸೆಂಟಿಮೀಟರ್ಸ್ ಇರುತ್ತೆ. ಗೋಳಾಕಾರದ ದರ್ಪಣಗಳಿಗೆ ಫಾರ್ಮುಲಾ F = R/2 ಇರುತ್ತೆ. R ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ ಅಂತ, ಇನ್ನು F ಅಂದರೆ ನಾಭಿ ದೂರ, ಫೋಕಲ್ ಲೆಂತ್ ಅಂತ ಅರ್ಥ ಕನ್ನಡದಲ್ಲಿ. ನಾಭಿ ದೂರ ಅಂತ ಕನ್ನಡದಲ್ಲಿ ಕರಿತೀವಿ, ಇಂಗ್ಲೀಷಲ್ಲಿ ಫೋಕಲ್ ಲೆಂತ್ ಅಂತ ಕರಿತೀವಿ. F = 40/2 ಆಗುತ್ತೆ, 20 ಸೆಂಟಿಮೀಟರ್ಸ್ ಆಗುತ್ತೆ. ಕಾನ್ವೆಕ್ಸ್ ಮಿರರ್ಸಲ್ಲಿ R ಮತ್ತು F ಎರಡೂ ಧನಾತ್ಮಕವಾಗಿರ್ತವೆ ಅನ್ನೋದನ್ನು ನೀವು ಇಲ್ಲಿ ಗಮನದಲ್ಲಿ ಇಟ್ಕೊಂಡಿರಬೇಕಾಗತ್ತೆ. ಇದಿಷ್ಟು ಕೂಡ ದಿನಾಂಕ 27/11/2025 ಶಿಫ್ಟ್ 3ಯಲ್ಲಿ ಕೇಳಿರುವಂಥ ಸೈನ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಆಗಿರ್ತವೆ. ಇನ್ನೆರಡು ಶಿಫ್ಟ್ ಕ್ವಶನ್ಸ್ಗಳನ್ನು ಅಂದರೆ ಶಿಫ್ಟ್ 1 ಮತ್ತು ಶಿಫ್ಟ್ 2ನ ಕ್ವಿಜ್ ಮೂಲಕ ಲೈವ್ ಸೆಕ್ಷನಲ್ಲಿ ಹೋಗಿ ನೀವು ನೋಡ್ಕೋಬೋದಾಗಿರುತ್ತೆ. ಅಪ್ಡೇಟ್ ಮಾಡಿದ್ದೀನಿ. ಇನ್ನು ಉಳಿದಂಥ ಕ್ವಶನ್ಸ್ಗಳನ್ನು ಯಾವ್ಯಾವುದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ನನಗೆ ಅವೈಲೇಬಲ್ ಆಗುತ್ತೋ ಸಮಯ ಸಿಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. RRB ಕನ್ನಡ ಕರ್ನಾಟಕದ ಅಭ್ಯರ್ಥಿಗಳಿಗೆ RRB ಎಕ್ಸಾಮಿನೇಷನ್ಸ್ಗೆ ಇರುವಂತಹ ಚಾನಲ್ ಆಗಿರುತ್ತೆ. ಇಲ್ಲಿ RRB ಕಂಟೆಂಟ್ಗೆ ಸಂಬಂಧಪಟ್ಟ ಮಾಹಿತಿಗಳು ನಿಮಗೆ ಸಂಪೂರ್ಣವಾಗಿ ಸಿಗ್ತವೆ. ಸೊ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೂ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಜಾಯ್ನ್ ಆಗಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಪೇಜ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ ಹಾಕಿರ್ತೀನಿ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋಗೆ. ಎಲ್ಲರಿಗೂ ಧನ್ಯವಾದಗಳು.